ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ಈ ಚಾನಲ್ನ ಮೇನ್ ಪರ್ಪಸ್ ಏನು ಅಂದರೆ ಕಾಮರ್ಸ್ ಸಬ್ಜೆಕ್ಟ್ಸನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದು. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕಾನ್ಸೆಪ್ಟ್ಸನ್ನು ಸಿಂಪಲ್ ಆಗಿ, ಕ್ಲಿಯರ್ ಆಗಿ, ಎಕ್ಸಾಮ್ ಓರಿಯೆಂಟೆಡ್ ವೇನಲ್ಲಿ ಕಲಿಯೋಣ ಮತ್ತು ಎಕ್ಸಾಮ್ಸ್ನಲ್ಲಿ ನಿಮಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಲು ಹೆಲ್ಪ್ ಮಾಡೋದು. ಹೆಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಚಾಪ್ಟರಿಂದ 12 ಮಾರ್ಕ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. Today we are going to solve as per the updated question bank, question number 3. Anita, Kavita and Sunita are partners sharing profits in the ratio of 5:3:2. So old ratio is 5:3:2. So last year balance sheet ಇದೆ. Asset side we have bank, debtors and old PDD they have given 500. Stock, furniture and premises information is available. Liability side ಅಲ್ಲಿ sundry creditors, bills payable, general reserve, ಪ್ರಾವಿಷನ್ ಫಾರ್ ಲೀಗಲ್ ಡ್ಯಾಮೇಜಸ್ ಇದೆ ಮತ್ತು ಓಲ್ಡ್ ಪಾರ್ಟ್ನರ್ಸ್ದು ಕ್ಯಾಪಿಟಲ್ ಬ್ಯಾಲೆನ್ಸಸ್ನ ಕೊಟ್ಟಿದ್ದಾರೆ. ಇನ್ ಅಡ್ಜಸ್ಟ್ಮೆಂಟ್, ಫಸ್ಟ್ ಅಡ್ಜಸ್ಟ್ಮೆಂಟ್ ಈಸ್ ಪ್ರಿಮೈಸಸ್ ಹ್ಯಾವ್ ಬೀನ್ ಅಪ್ರಿಸಿಯೇಟೆಡ್ ಬೈ 20%, ಸ್ಟಾಕ್ ಡಿಪ್ರಿಸಿಯೇಟೆಡ್ ಬೈ 10% ಆ್ಯಂಡ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ವಾಸ್ ಟು ಬಿ ಮೇಡ್ ಅಟ್ 10% ಆನ್ ಡೆಟಾಸ್. ಫರ್ನಿಚರ್ ಟು ಬಿ ಬ್ರಾಟ್ ಅಪ್ ಟು rupees 45,000. Goodwill of the firm be valued at rupees 40,000. Last adjustment, 35,000 from Anita's capital account be transferred to her loan account and balance be paid through bank if required. Necessary overdraft may be obtained from the bank. So which are the three accounts they asked us to prepare? Revaluation account, partners capital account and balance sheet we have to prepare. ಪ್ರೀವಿಯಸ್ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ ಏನು ಡಿಫ್ರೆನ್ಸ್ ಇದೆ ಅಂತಂದರೆ, ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಾವು ಯಾವ ರೀತಿ ರಿಟೈರಿಂಗ್ ಪಾರ್ಟ್ನರ್ ಅಕೌಂಟ್ನ ಸೆಟಲ್ ಮಾಡ್ತಿದ್ದೀವಿ ಅಂತ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ. ಸೊ ನಾವೇನು ಮಾಡಿದ್ವಿ, ಎಷ್ಟು ಬ್ಯಾಲೆನ್ಸ್ ಅಮೌಂಟ್ ಇತ್ತು ಅದು ನಾವು ಲೋನಾಗಿ ಕನ್ವರ್ಟ್ ಮಾಡಿದ್ವಿ. ಬಟ್ ಇಲ್ಲಿ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, 35,000ನ ನಾವು ಲೋನಾಗಿ ಕನ್ಸಿಡರ್ ಮಾಡಬೇಕು, ರಿಮೈನಿಂಗ್ ಅಮೌಂಟ್ನ ಪೇ ಮಾಡಬೇಕು. ಸಫಿಷಿಯೆಂಟ್ ಬ್ಯಾಲೆನ್ಸ್ ಇಲ್ಲ ಅಂತಂದರೆ ಬ್ಯಾಂಕ್ ಓವರ್ ಡ್ರಾಫ್ಟ್ನ ಅವೈಲ್ ಮಾಡೋದಕ್ಕೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಬನ್ನಿ ಸೊಲ್ಯೂಷನ್ನ ಪ್ರಿಪೇರ್ ಮಾಡೋಣ. ಫಸ್ಟ್ ಏನು ಪ್ರಿಪೇರ್ ಮಾಡಬೇಕು? ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ವಾ. ಸೊ ಫಸ್ಟ್ ಲೆಟ್ಸ್ ಪ್ರಿಪೇರ್ ದ ಫಾರ್ಮ್ಯಾಟ್. ಸೊ ಇನ್ ದ ಬುಕ್ಸ್ ಆಫ್ ಅನಿತಾ, ಕವಿತಾ ಆ್ಯಂಡ್ ಸುನೀತಾ ಡೆಬಿಟ್ ಮತ್ತು ಕ್ರೆಡಿಟ್ ಬರೀರಿ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾಯಿದ್ರೆ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾಯಿದ್ರೆ ಅದನ್ನು ನಾವು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ ಅಲ್ವಾ. ಸೇಮ್ ಆಪೋಸಿಟು, ಲಯಬಿಲಿಟಿ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದ್ರೆ ನಾವು ಅದನ್ನು ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ, ಲಯಬಿಲಿಟಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾಯಿದ್ರೆ ನಾವು ಅದನ್ನು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಫಸ್ಟ್ ಇನ್ಫಾರ್ಮೇಷನ್ ಏನಿದೆ, ಎ ಅಡ್ಜಸ್ಟ್ಮೆಂಟ್, ಪ್ರಿಮೈಸಸ್ ಹ್ಯಾವ್ ಬೀನ್ ಅಪ್ರಿಸಿಯೇಟೆಡ್ ಬೈ 20%. ಪ್ರಿಮೈಸಸ್ ನಮಗೆ ಅಸೆಟ್ ಅಲ್ವಾ. ಸೊ 80,000 ಇದೆ, ಅದಕ್ಕೇನು ಕೇಳಿದ್ದಾರೆ, ಅಪ್ರಿಸಿಯೇಷನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಏನಾಗ್ತಿದೆ, ನಮ್ಮ ಅಸೆಟ್ ಬಂದುಬಿಟ್ಟು ಇನ್ಕ್ರೀಸ್ ಆಗುತ್ತೆ. ಇಫ್ ಅಸೆಟ್ ಇನ್ಕ್ರೀಸ್ ವಿಚ್ ಸೈಡ್ ಇಟ್ ಶುಡ್ ಕಮ್? ಕರೆಕ್ಟ್, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಬೈ ಪ್ರಿಮೈಸಸ್ ಅಕೌಂಟ್ ಎಷ್ಟಿದೆ ವ್ಯಾಲ್ಯೂ? 80,000 ಅಲ್ವಾ. ಅಪ್ರಿಸಿಯೇಷನ್ ಪರ್ಸೆಂಟೇಜ್ ಎಷ್ಟು? 20%. ಸೊ 80,000 ಇಂಟು 20/100 ಎಷ್ಟು ಬರುತ್ತೆ ನಮಗೆ? 16,000 rupees ಬರುತ್ತೆ. ಸೊ ಅಸೆಟ್ ಇನ್ಕ್ರೀಸ್ ಆದರೆ ಅದು ನಮಗೆ ಪ್ರಾಫಿಟ್, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಪ್ರಾಫಿಟ್ ಆದರೆ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಸ್ಟಾಕ್ ಈಸ್ ಡಿಕ್ರೀಸ್ಡ್ ಬೈ 10% ಅಂತ ಕೇಳಿದ್ದಾರೆ. ಸೊ ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ? 9,000 ಇದೆ. ಸೊ 10% ಡಿಕ್ರೀಸ್ ಮಾಡಬೇಕು. ಸೊ ಸ್ಟಾಕ್ ಏನಾಗುತ್ತೆ ನಮಗೆ? ಅಸೆಟ್ ಆಗುತ್ತೆ. ಸೊ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಅಲ್ವಾ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಟು ಸ್ಟಾಕ್ ಅಕೌಂಟ್ 9,000 ಇಂಟು 10/100 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 900 rupees ಬರುತ್ತೆ. ಸೊ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ನಮಗದು ಲಾಸ್ ಆಗುತ್ತೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಾವು ಅದನ್ನು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಕಂಟಿನ್ಯೂಯೇಷನ್ ಅಡ್ಜಸ್ಟ್ಮೆಂಟ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ವಾಸ್ ಟು ಬಿ ಮೇಡ್ ಅಟ್ 10% ಆನ್ ಡೆಟಾರ್ಸ್. ಸೊ ಪಿ ಡಿ ಡಿನ ಕ್ರಿಯೇಟ್ ಮಾಡಬೇಕು. ಸೊ ನಾವು ಜನರಲಾಗಿ ಪಿ ಡಿ ಡಿನ ಯಾವುದ್ರ ಮೇಲೆ ಕ್ರಿಯೇಟ್ ಮಾಡ್ತೀವಿ? ಡೆಟಾರ್ ಮೇಲಲ್ವಾ. ಸೊ ಪಿ ಡಿ ಡಿ ಬಂದು ನಮಗೆ ಕಾಂಟ್ರಾ ಅಸೆಟ್ ಆಗುತ್ತೆ. ಅಂದರೆ ಪಿ ಡಿ ಡಿ ಏನಾದರೂ ಇನ್ಕ್ರೀಸ್ ಆದರೆ ನಮಗೆ ಡೆಟಾರ್ ಆ್ಯಸ್ ಅನ್ ಅಸೆಟ್ ಡಿಕ್ರೀಸ್ ಆಗುತ್ತೆ. ಸೊ ಎಷ್ಟು ಪರ್ಸೆಂಟ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೇಳಿದ್ದಾರೆ? 10% ಆನ್ ಡೆಟಾರ್ ಅಲ್ವಾ. ಸೊ ಡೆಟಾರ್ 6,000ಗೆ 10% ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ? 600 rupees ಬರುತ್ತೆ. ಸೊ ಇವಾಗ ಆಲ್ರೆಡಿ ನಮ್ಮ ಹತ್ರ ಓಲ್ಡ್ ಪಿ ಡಿ ಡಿ ಬಂದು 500 ಇದೆ. ನಿಮಗೆ ಗೊತ್ತಲ್ವಾ, ಇಲ್ಲಿ 2 ಅಂತ ಕೊಟ್ಟರೆ ನಾವು ಡಿಫ್ರೆನ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬಂತು? 600 ಇದೆ. ಓಲ್ಡ್ ಪಿ ಡಿ ಡಿ ನಮ್ಮ ಹತ್ರ 500 ಇದೆ. ಅಂದರೆ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ? ಪಿ ಡಿ ಡಿ 500 rupees ಇದ್ದಿದ್ದು 600 ಆಗ್ತಾ ಇದೆ ಅಂತಂದರೆ 100 rupees ಇನ್ಕ್ರೀಸ್ ಆಗ್ತಿರೋದಲ್ವಾ. ಸೊ ಏನಾಗುತ್ತೆ, ನಮ್ಮದು ಡೆಟಾರ್ ವ್ಯಾಲ್ಯೂ 100 rupees ಡಿಕ್ರೀಸ್ ಆಗುತ್ತೆ. ಸೊ ಇಫ್ ಡೆಟಾರ್ ಇಸ್ ಡಿಕ್ರೀಸಿಂಗ್ ಅಂದರೆ ಅಸೆಟ್ ಡಿಕ್ರೀಸ್ ಆದರೆ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ? ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ.
to PDD account, old PDD 500 and new PDD when we calculated how much we got 600 rupees. ಸೊ 500ನ 600 ಮೈನಸ್ ಮಾಡಿದ್ರೆ 100 ರೂಪಿ PDD ಬಂದು ನಮಗೆ ಇನ್ಕ್ರೀಸ್ ಆಗ್ತಾ ಇದೆ, ಅಂದರೆ ಡೆಟಾರ್ ವ್ಯಾಲ್ಯೂ ಬಂದು ಡಿಕ್ರೀಸ್ ಆಯ್ತಲ್ವಾ. ಸೊ ಅಸೆಟ್ ಡಿಕ್ರೀಸ್ ಆದರೆ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ಸೊ ಯಾಕೆ ನಮಗೆ ಅಸೆಟ್ ಡಿಕ್ರೀಸ್ ಆದರೆ ಲಾಸ್ ಆಗುತ್ತೆ ಅಲ್ವಾ, ಅದರಿಂದ ಪ್ರತಿಯೊಂದು ಎಂಟ್ರಿನೂ ನೀವು ವಿತ್ ರೀಸನಿಂಗಿಂದ ಕಲಿತ್ರೆ ತುಂಬಾ ಈಸಿ ಆಗುತ್ತೆ. ನೀವು ಕಾನ್ಸೆಪ್ಟ್ನ ಮರೆಯೋದೇ ಇಲ್ಲ. ಸೊ ಯಾಕೆ ಡೆಬಿಟಲ್ಲಿ ಬರುತ್ತೆ, ಯಾಕೆ ಕ್ರೆಡಿಟಲ್ಲಿ ಬರುತ್ತೆ ಅನ್ನೋದು ಸ್ಟ್ರಾಂಗ್ ಕಾನ್ಸೆಪ್ಟ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಲಾಸ್ ಇದ್ದರೆ ಅದು ಡೆಬಿಟಲ್ಲಿ ರೆಕಾರ್ಡ್ ಮಾಡ್ತೀವಿ, ಪ್ರಾಫಿಟ್ ಇದ್ದರೆ ನಾವು ಅದನ್ನು ಕ್ರೆಡಿಟಲ್ಲಿ ರೆಕಾರ್ಡ್ ಮಾಡ್ತೀವಲ್ವಾ. ಸೊ ಈ ಸಿಂಪಲ್ ಲಾಜಿಕ್ಸ್ನ ಅಪ್ಲೈ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಫರ್ನಿಚರ್ ಟು ಬಿ ಬ್ರಾಟ್ ಅಪ್ ಟು ₹45,000 ಅಂತ ಇದೆ. ಸೊ ಓಲ್ಡ್ ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ, 40,000 ಇದೆ. ಸೊ ಪ್ರೆಸೆಂಟ್ ಎಷ್ಟು ಕೊಟ್ಟಿದ್ದಾರೆ, 45,000. ಅಂದರೆ ಏನಾಗ್ತಿದೆ, ಫರ್ನಿಚರ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅಸೆಟ್ ಇನ್ಕ್ರೀಸ್ ಆದರೆ ಎಲ್ಲಿ ತೋರಿಸ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀವಿ ಅಲ್ವಾ. ಸೊ ಬೈ ಫರ್ನಿಚರ್ ಅಕೌಂಟ್ 45,000 ಮೈನಸ್ 40,000 ಮಾಡಿದ್ರೆ ಎಷ್ಟು ಬರುತ್ತೆ, 5,000 ರೂಪೀಸ್ ಬರುತ್ತೆ. ಸೊ ಅಸೆಟ್ ಇನ್ಕ್ರೀಸ್ ಆದರೆ ಏನಾಗುತ್ತೆ, ನಮಗೆ ಪ್ರಾಫಿಟ್ ಆಗುತ್ತೆ ಅಲ್ವಾ. ಸೊ ಅದರಿಂದ ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಗುಡ್ ವಿಲ್ ಆಫ್ ದ ಫರ್ಮ್ ಟು ಬಿ ವ್ಯಾಲಿಡ್ ಅಟ್ ₹40,000. ಸೊ ಇದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಬೇಕು. ಸೊ ಇವಾಗ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಇಗ್ನೋರ್ ಮಾಡಿ. ಲಾಸ್ಟ್ ಅಡ್ಜಸ್ಟ್ಮೆಂಟ್ ಸಹ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ಸೊ ಬೇರೆ ಯಾವುದಾದ್ರೂ ಇನ್ಫಾರ್ಮೇಷನ್ ಇದೆಯಾ, ಇಲ್ಲ ಅಲ್ವಾ. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ನ ರೆಕಾರ್ಡ್ ಮಾಡಿದ್ದೀವಿ. ಸೊ ಇವಾಗ ಏನು ಮಾಡ್ತೀವಿ, ಯಾವ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಇದೆ ಅಂತ ಚೆಕ್ ಮಾಡಬೇಕು. ಸೊ ಯಾವ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಇದೆ, ಕ್ರೆಡಿಟ್ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಇದೆ ಅಲ್ವಾ. ಸೊ 21,000. ಸೊ ಯಾವ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಬರುತ್ತೆ ಆ ಸೇಮ್ ಅಮೌಂಟನ್ನು ಡೆಬಿಟ್ ಸೈಡಲ್ಲೂ ರೆಕಾರ್ಡ್ ಮಾಡಿ. 21,000 ಮೈನಸ್ 1,000 ಮಾಡಿದ್ರೆ ಎಷ್ಟು ಬರುತ್ತೆ, ನಮಗೆ 20,000 ಬರುತ್ತೆ. ಸೊ 20,000 ಏನಾಗುತ್ತೆ, ನಮಗೆ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಆಗುತ್ತೆ. ಯಾಕೆ ಅಂತಂದರೆ ನಮ್ಮ ಬಿಸ್ನೆಸ್ಸಲ್ಲಿ ಇನ್ಕಮು ಎಕ್ಸ್ಪೆನ್ಸ್ ಅಥವಾ ಲಾಸ್ಗಿನ್ನ ಜಾಸ್ತಿ ಇರೋದ್ರಿಂದ 20,000 ರೂಪೀಸ್ ಪ್ರಾಫಿಟ್ ಆಗುತ್ತೆ. ಇದನ್ನು ನಾವು ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆ, 5:3:2 ಇದೆ ಅಲ್ವಾ. ಸೊ 5:3:2ನಲ್ಲಿ ಡಿವೈಡ್ ಮಾಡಿದ್ರೆ ಅನಿತಾ 20,000 ಇಂಟು 5/10 10,000, ಕವಿತಾ 20,000 ಇಂಟು 3/10 6,000, ಸುನೀತಾ 20,000 ಇಂಟು 2/10 4,000 ರೂಪೀಸ್ ಬರುತ್ತೆ. ಲಾಜಿಕ್ ಪ್ರಕಾರ ಡೆಬಿಟ್ ಸೈಡು ಮತ್ತು ಕ್ರೆಡಿಟ್ ಸೈಡ್ನ ಸೆಗ್ರಿಗೇಟ್ ಮಾಡಿದ್ರೆ ಈಸಿಯಾಗಿ ನಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆನ್ಸರ್ ಸಿಗುತ್ತೆ. ಸೊ ನೆಕ್ಸ್ಟ್ ಅಕೌಂಟ್ ಏನು ಪ್ರಿಪೇರ್ ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಬೇಕಲ್ವಾ. ಸೊ ಕ್ಯಾಪಿಟಲ್ ಅಕೌಂಟ್ ಫಾರ್ಮ್ಯಾಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಡೆಬಿಟ್, ಕ್ರೆಡಿಟ್. ಸೊ ಕ್ಯಾಪಿಟಲ್ ಅಕೌಂಟ್ ಏನು ಬ್ಯಾಲೆನ್ಸ್ ತೋರಿಸುತ್ತೆ, ನಮಗೆ ಕ್ರೆಡಿಟ್ ಬ್ಯಾಲೆನ್ಸ್ ಅಲ್ವಾ. ಸೊ ಫಸ್ಟ್ ನಾವು ಕ್ಯಾಪಿಟಲ್ ಬ್ಯಾಲೆನ್ಸ್ನ ರೆಕಾರ್ಡ್ ಮಾಡೋಣ. ಎಷ್ಟಿದೆ ಪಾರ್ಟ್ನರ್ಸ್ ಕ್ಯಾಪಿಟಲ್, 50,000 30,000 ಮತ್ತು 20,000 ಇದೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಅನಿತಾ 50,000, ಕವಿತಾ 30,000 ಆ್ಯಂಡ್ ಸುನೀತಾ ವಿ ಹ್ಯಾವ್ 20,000 ರೂಪೀಸ್. ಸೊ ನೆಕ್ಸ್ಟ್ ಏನು ಪ್ರಿಪೇರ್ ಮಾಡಬೇಕು, ಆಲ್ರೆಡಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೀವಿ ಅಲ್ವಾ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಪ್ರಾಫಿಟ್ ಇದೆಯಾ, ಲಾಸ್ ಇದೆಯಾ, ಪ್ರಾಫಿಟ್ ಇದೆ ಅಲ್ವಾ. ಎಷ್ಟು ಪ್ರಾಫಿಟ್ ಇದೆ, 20,000. ಸೊ 3 ಪಾರ್ಟ್ನರ್ಗೆ ಡಿವೈಡ್ ಮಾಡಿದಾಗ 10,000 6,000 ಮತ್ತು 4,000 ಇದೆ. ಪಾರ್ಟ್ನರ್ಸ್ಗೆ ಪ್ರಾಫಿಟ್ನ ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ, ಅವ್ರ ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆದರೆ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನಿತಾ 10,000, ಕವಿತಾ 6,000 ರೂಪೀಸ್ ಮತ್ತು ಸುನೀತಾ 4,000 ರೂಪೀಸ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಆದಮೇಲೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಇದೆಯಾ ಅಂತ ನೋಡಿ. ಜನರಲ್ ರಿಸರ್ವ್ ಇದೆ ಅಲ್ವಾ, ಎಷ್ಟಿದೆ, 10,000 ರೂಪೀಸ್ ಇದೆ. ಸೊ ಈ 10,000 ರೂಪೀಸ್ನ 3 ಜನ ಪಾರ್ಟ್ನರಿಗೆ ಟ್ರಾನ್ಸ್ಫರ್ ಮಾಡಬೇಕಲ್ವಾ. ಸೊ ಜನರಲ್ ರಿಸರ್ವ್ನ 3 ಜನ ಪಾರ್ಟ್ನರಿಗೆ ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ, ಕ್ಯಾಪಿಟಲ್ ಬ್ಯಾಲೆನ್ಸ್ ವಿಲ್ ಇನ್ಕ್ರೀಸ್. ಸೊ ಬೈ ಜನರಲ್ ರಿಸರ್ವ್ ಎಷ್ಟು ಟ್ರಾನ್ಸ್ಫರ್ ಮಾಡ್ತಿದ್ದೀವಿ, 10,000 ಅಲ್ವಾ. 10,000 ಇಂಟು 5:3:2 ಮಾಡಿದ್ರೆ ಅನಿತಾ ವಿಲ್ ಗೆಟ್ 5,000, ಕವಿತಾ ವಿಲ್ ಗೆಟ್ 3,000, ಸುನೀತಾ ವಿಲ್ ಗೆಟ್ 2,000 ರೂಪೀಸ್. ಮತ್ತು ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ಇಲ್ಲಿ, ಇಲ್ಲ ಅಲ್ವಾ. ಸೊ ಇವಾಗ ಏನು ಇನ್ಫಾರ್ಮೇಷನ್ ತೊಗೋಬೇಕಾಗುತ್ತೆ, ನಾವಿಲ್ಲಿ ಗುಡ್ ವಿಲ್ ಇನ್ಫಾರ್ಮೇಷನ್ನ ತೊಗೋಬೇಕು. ಸೊ ಅಡ್ಜಸ್ಟ್ಮೆಂಟ್ ಏನು ಹೇಳುತ್ತೆ, ಗುಡ್ ವಿಲ್ ಆಫ್ ದ ಫರ್ಮ್ ಬಿ ವ್ಯಾಲ್ಯೂಡ್ ಅಟ್ ₹40,000. ಅಂದರೆ ಫರ್ಮ್ ಗುಡ್ ವಿಲ್ ಬಂದು 40,000 ಇದೆ. ಸೊ ನಾವು ಇವಾಗ ಯಾರು ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕು, ರಿಟೈರಿಂಗ್ ಪಾರ್ಟ್ನರ್ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾರು ರಿಟೈರ್ ಆಗ್ತಿರೋದು, ಅನಿತಾ ರಿಟೈರ್ ಆಗ್ತಿರೋದಲ್ವಾ. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ, ವರ್ಕಿಂಗ್ ನೋಟ್, ಗುಡ್ ವಿಲ್ ಎಷ್ಟಿದೆ, ನಮಗೆ 40,000 ಗುಡ್ ವಿಲ್ ಇದೆ. ಅನಿತಾದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆ, 5 ಇದೆ ಅಲ್ವಾ. ಸೊ ಆ 40,000ಅಲ್ಲಿ 5/10 ಮಾಡಿದ್ರೆ 20,000 ರೂಪೀಸ್ ಬರುತ್ತೆ. ಸೊ ಅನಿತಾಗೆ ಗುಡ್ ವಿಲ್ ಎಷ್ಟು ಸಿಗಬೇಕು, 20,000 ರೂಪೀಸ್ ಸಿಗಬೇಕು. ಯಾರು ಪೇ ಮಾಡಬೇಕು ಈ 20,000ನ, ಹೂ ಶುಡ್ ಪೇ ದಿಸ್, ಕವಿತಾ ಆ್ಯಂಡ್ ಸುನೀತಾ ಶುಡ್ ಪೇ ದಿಸ್ ಅಮೌಂಟ್ ಅಲ್ವಾ. ಸೊ ಯಾವ ರೇಷಿಯೋದಲ್ಲಿ ಕೊಡಬೇಕಾಗುತ್ತೆ, ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದು 5:3:2 ಇದೆ. ಯಾರು ರಿಟೈರ್ ಆದರೆ ಇಲ್ಲಿ ಅನಿತಾ ರಿಟೈರ್, ಅಂದರೆ ಕಂಟಿನ್ಯೂಯಿಂಗ್ ರೇಷಿಯೋದಲ್ಲಿ ನಾವು ಗುಡ್ ವಿಲ್ನ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಕಂಟಿನ್ಯೂಯಿಂಗ್ ರೇಷಿಯೋ ಏನಿಲ್ಲಿ 3:2 ರೇಷಿಯೋ. ಸೊ ಈ 20,000ನ
3/5 ಮತ್ತು 2/5ನಲ್ಲಿ ಕವಿತಾ ಮತ್ತು ಸುನೀತಾ ಪೇ ಮಾಡಬೇಕಾಗುತ್ತೆ. ಕವಿತಾ 20,000 ಇಂಟು 3/5 ಮಾಡಿದ್ರೆ 12,000 ಬರುತ್ತೆ. ಸುನೀತಾ 20,000 ಇಂಟು 2/5 8,000 ರುಪೀಸ್ ಬರುತ್ತೆ. ಸೊ ಇದನ್ನು ಯಾವ ರೀತಿ ಮಾಡಬೇಕು ಅಂತಂದರೆ, ಕವಿತಾ ಮತ್ತು ಸುನೀತಾ ಗುಡ್ವಿಲ್ ಕೊಟ್ಟಾಗ ಏನಾಗುತ್ತೆ, ಅನಿತಾ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಸೊ ಅನಿತಾ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ, ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಪರ್ಟಿಕ್ಯುಲರಲ್ಲಿ ಯಾರ ಹೆಸರನ್ನ ತೋರಿಸ್ಬೇಕಾಗುತ್ತೆ, ಯಾರು ಅಮೌಂಟನ್ನು ಪೇ ಮಾಡಿದ್ರು ಅವ್ರ ಹೆಸರನ್ನ ತೋರಿಸ್ಬೇಕಾಗುತ್ತೆ. ಅದು ಕವಿತಾ ಮತ್ತು ಸುನೀತಾ. ಸೊ ಬೈ ಕವಿತಾಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು ಕವಿತಾ ಪೇ ಮಾಡ್ತಿರೋದು, 12,000 ಅಲ್ವಾ. ಸೊ ಅನಿತಾ ಕಾಲಮ್ಗೆ 12,000. ದೆನ್ ಬೈ ಸುನೀತಾಸ್ ಕ್ಯಾಪಿಟಲ್ ಅಕೌಂಟ್ ಅನಿತಾ ಕಾಲಮ್ಗೆ 8,000. ಸೊ ಯಾಕೆ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿದ್ವಿ, ಅನಿತಾಸ್ ಕ್ಯಾಪಿಟಲ್ ಈಸ್ ಇನ್ಕ್ರೀಸಿಂಗ್, ದಟ್ ಇಸ್ ದ ರೀಸನ್. ಸೊ ನೆಕ್ಸ್ಟು, ಸೊ ಇವಾಗ ಕವಿತಾ ಮತ್ತು ಸುನೀತಾ ಈ 12,000 ಮತ್ತು 8,000 ಪೇ ಮಾಡಿದ್ರು. ಏನಾಗುತ್ತೆ ಇವಾಗ, ಕವಿತಾ ಮತ್ತು ಸುನೀತಾದು ಕ್ಯಾಪಿಟಲ್ ಬ್ಯಾಲೆನ್ಸ್ ಡಿಕ್ರೀಸ್ ಆಗುತ್ತೆ. ಇಫ್ ದ ಕ್ಯಾಪಿಟಲ್ ಬ್ಯಾಲೆನ್ಸ್ ಡಿಕ್ರೀಸ್, ವಿಚ್ ಸೈಡ್ ವಿ ಹ್ಯಾವ್ ಟು ರೆಕಾರ್ಡ್, ಡೆಬಿಟ್ ಸೈಡ್ ವಿ ಹ್ಯಾವ್ ಟು ರೆಕಾರ್ಡ್. ಸೊ ಟು ಅನಿತಾಸ್ ಕ್ಯಾಪಿಟಲ್ ಅಕೌಂಟ್ ದ ಪರ್ಸನ್ ಹೂ ರಿಸೀವ್ಡ್ ದ ಮನಿ, ಅವ್ರ ಹೆಸರನ್ನ ಬರೀಬೇಕಿಲ್ಲಿ. ಯಾರ ಕಾಲಮಿಂದ ಅಮೌಂಟ್ ಮೈನಸ್ ಮಾಡ್ತೀವಿ, ಕವಿತಾ ಮತ್ತು ಸುನೀತಾ ಕಾಲಮಲ್ಲಿ ಮೈನಸ್ ಮಾಡ್ತೀವಿ. ಸೊ ಕವಿತಾ 12,000 ಮತ್ತು ಸುನೀತಾ 8,000 ರುಪೀಸು. ಇದು ಬಿಟ್ಟು ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ, ಇಲ್ಲ ಅಲ್ವಾ. ಸೊ ಬ್ಯಾಲೆನ್ಸಿಂಗ್ ಮಾಡಿ, ವಿ ಆರ್ ಗೆಟಿಂಗ್ ಕ್ರೆಡಿಟ್ ಸೈಡ್ ಮೋರ್ ಬ್ಯಾಲೆನ್ಸ್. ಅನಿತಾ 85,000, ಕವಿತಾ 39,000, ಸುನೀತಾ 26,000. ಸೇಮ್ ಅಮೌಂಟ್ನ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿ, 85,000, 39,000 ಆ್ಯಂಡ್ 26,000 ರುಪೀಸ್. ಸೊ ರಿಟೈರ್ಮೆಂಟಲ್ಲಿ ಏನು ಮಾಡಬೇಕು ಅಂತಂದರೆ, ಬ್ಯಾಲೆನ್ಸಿಂಗ್ ಮಾಡಾದಮೇಲೆ ಫಸ್ಟು ರಿಟೈರಿಂಗ್ ಪಾರ್ಟ್ನರ್ ಕಾಲಮ್ನ ಬ್ಯಾಲೆನ್ಸಿಂಗ್ ಮಾಡಬೇಕು, ಅವ್ರ ಅಕೌಂಟ್ನ ಸೆಟ್ಲ್ ಮಾಡಬೇಕು. ಸೊ ಇಲ್ಲಿ ಕ್ವಶನಲ್ಲಿ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಈ ಅಡ್ಜಸ್ಟ್ಮೆಂಟಲ್ಲಿ. ₹35,000 ಫ್ರಮ್ ಅನಿತಾಸ್ ಕ್ಯಾಪಿಟಲ್ ಅಕೌಂಟ್ ಬಿ ಟ್ರಾನ್ಸ್ಫರ್ಡ್ ಟು ಅವರ್ ಲೋನ್ ಅಕೌಂಟ್ ಅಂತ ಕೇಳಿದ್ದಾರೆ. ಅಂದರೆ ಎಷ್ಟು ಪೆಂಡಿಂಗ್ ಅಮೌಂಟ್ ಇದೆ, ಬ್ಯಾಲೆನ್ಸ್ ಅಮೌಂಟ್ ಇದೆ, ಅದರಲ್ಲಿ ನಾವು 35,000ನ ಲೋನ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಟು ಅನಿತಾಸ್ ಲೋನ್ ಎಷ್ಟು ಟ್ರಾನ್ಸ್ಫರ್ ಮಾಡೋದಕ್ಕೆ ಹೇಳಿದ್ದಾರೆ, 35,000 ರುಪೀಸ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೇಳಿದ್ದಾರೆ. ಆ್ಯಕ್ಚುಲಿ ನಾವು ಅನಿತಾಗೆ ಎಷ್ಟು ಪೇ ಮಾಡಬೇಕು, 85,000 ರುಪೀಸ್ ಪೇ ಮಾಡಬೇಕು. ಬಟ್ ಎಷ್ಟು ನಾನು ಲೋನಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ, 35,000 ಅಲ್ವಾ. ಇನ್ನೆಷ್ಟು ಉಳ್ಕೊಳ್ಳುತ್ತೆ, 50,000 ಉಳ್ಕೊಳ್ಳುತ್ತೆ. ಆ 50,000ನ ನಾವು ಪೇ ಮಾಡಬೇಕಲ್ವಾ. ಸೊ ಏನು ಹೇಳ್ತಾ ಇದ್ದಾರೆ ಕ್ವಶನಲ್ಲಿ, ಅಕೌಂಟ್ ಟು ಬಿ ಟ್ರಾನ್ಸ್ಫರ್ ಟು ಅವರ್ ಲೋನ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಬಿ ಪೇಯ್ಡ್ ಥ್ರೂ ಬ್ಯಾಂಕ್ ಇಫ್ ರಿಕ್ವೈರ್ಡ್, ನೆಸೆಸರಿ ಓವರ್ ಡ್ರಾಫ್ಟ್ ಮೇ ಬಿ ಒಬ್ಟೈನ್ಡ್ ಫ್ರಮ್ ದ ಬ್ಯಾಂಕ್. ಅಂದರೆ ನಾವು 50,000 ಪೇ ಮಾಡಬೇಕು, ನಮ್ಮ ಹತ್ರ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇಲ್ಲ ಅಂತಂದರೆ ಏನು ಮಾಡೋದಕ್ಕೆ ಹೇಳಿದ್ದಾರೆ, ಬ್ಯಾಂಕ್ ಓವರ್ ಡ್ರಾಫ್ಟ್ನ ಅವೈಲ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಇವಾಗ ಅದು ಬೇಡ. ಸೊ ನಾವಿನ್ನು ಎಷ್ಟು ಪೇ ಮಾಡಬೇಕು, ನಮಗೆ ಟು ಬ್ಯಾಂಕ್ ಅಕೌಂಟು 50,000ನ ಪೇ ಮಾಡ್ತಿದ್ವಿ. ಅಂದರೆ ಅನಿತಾಸ್ ಅಕೌಂಟ್ನ ನಾವು ಕ್ಲಿಯರ್ ಮಾಡ್ತಿದ್ವಿ. 35,000ನ ಲೋನಿಗೆ ಕನ್ವರ್ಟ್ ಮಾಡಿದ್ವಿ, ರಿಮೈನಿಂಗ್ ಏನು 50,000 ಇದೆ ಅದನ್ನು ನಾವು ಪೇ ಮಾಡ್ತಾ ಇದ್ದೀವಿ. ಸೊ ಅನಿತಾಸ್ ಅಕೌಂಟ್ ಕ್ಲೋಸ್ ಆಯ್ತಲ್ವಾ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಕವಿತಾ ಮತ್ತು ಸುನೀತಾ ಅಕೌಂಟ್ನ ಬ್ಯಾಲೆನ್ಸ್ ಮಾಡಬೇಕು. ಸೊ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಕವಿತಾ ವಿಲ್ ಗೆಟ್ 27,000, ಸುನೀತಾ ವಿಲ್ ಗೆಟ್ 18,000. ಕ್ಯಾರಿಡ್ ಡೌನ್ ವಿಲ್ ಬಿ ರೆಕಾರ್ಡೆಡ್ ಆಸ್ ಬ್ರಾಡ್ ಡೌನ್. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಕವಿತಾ 27,000, ಸುನೀತಾ 18,000. ಅನಿತಾ ಕಲಮಲ್ಲಿ ನಾವೇನು ಬರೀತಲ್ಲ, ಯಾಕೆ ಅಂತಂದರೆ ಅನಿತಾ ಇಸ್ ನೋ ಮೋರ್ ಎ ಪಾರ್ಟ್ನರ್ ವಿತ್ ಅಸ್, ಶಿ ಹ್ಯಾಸ್ ರಿಟೈರ್ಡ್ ಅಲ್ವಾ. ಅದರಿಂದ ಕಂಟಿನ್ಯೂಯಿಂಗ್ ಪಾರ್ಟ್ನರ್ದು ಮಾತ್ರ ಬ್ಯಾಲೆನ್ಸ್ನ ರೆಕಾರ್ಡ್ ಮಾಡಬೇಕು. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬ್ಯಾಲೆನ್ಸ್ ಶೀಟ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡುವಾಗ ಅಸೆಟ್ ಸೈಡಿಂದ ಸ್ಟಾರ್ಟ್ ಮಾಡಿ. ಫಸ್ಟ್ ಇನ್ಫಾರ್ಮೇಷನ್ ಏನಿದೆ, ಬ್ಯಾಂಕ್ 8,500 ರುಪೀಸ್ ಇದೆ. ಸೊ ನಾವು ಇದನ್ನು ರೆಕಾರ್ಡ್ ಮಾಡಬೇಕಾ, ಆ್ಯಕ್ಚುಲಿ ನಾವು ಇದನ್ನು ರೆಕಾರ್ಡ್ ಮಾಡಬಾರ್ದು. ಯಾಕೆ ಅಂತಂದರೆ ನಾವು ಅವರಿಗೆ ಈ ಅಮೌಂಟನ್ನು ಪೇ ಮಾಡಿದ್ದೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಈ 50,000 ಪೇ ಮಾಡಿದ್ದೀವಿ ಅಂತಂದರೆ ಆಲ್ರೆಡಿ ನಮ್ಮ ಹತ್ರ ಏನು ಬ್ಯಾಲೆನ್ಸ್ ಇತ್ತು ಆ ಅಮೌಂಟನ್ನು ನಾವು ಪೇ ಮಾಡಿದ್ದೀವಿ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಬರೆಯೋ ನೆಸೆಸರಿ ಇಲ್ಲ. ಯಾಕೆ ಅಂತಂದರೆ ನಾವು ಈ ಅಮೌಂಟನ್ನು ಆಲ್ರೆಡಿ ಪೇ ಮಾಡಿರೋದ್ರಿಂದ. ನೆಕ್ಸ್ಟ್ ಬ್ಯಾಂಕ್ ಆದಮೇಲೆ ಏನಿದೆ, ಡೆಟಾರ್ ಇನ್ಫಾರ್ಮೇಷನ್ ಇದೆ ಅಲ್ವಾ. ಸೊ ಡೆಟಾರ್ ನಾನು ನಿಮಗೆ ಯಾವಾಗಲೂ ಯಾವ ವ್ಯಾಲ್ಯೂ ತೊಗೊಳೋದಕ್ಕೆ ಹೇಳಿದ್ದೀನಿ, ಔಟರ್ ಕಾಲಮ್ ವ್ಯಾಲ್ಯೂನ ತೊಗೊಳ್ಳಿ. ಎಷ್ಟಿದೆ, 5,500 ಇದೆ. ಸೊ ಡೆಟಾರ್ 5,500. ಅಡ್ಜಸ್ಟ್ಮೆಂಟ್ ಇದೆಯಾ, ನಮಗೆ ಅಡ್ಜಸ್ಟ್ಮೆಂಟ್ ಇದೆ ಅಲ್ವಾ. ಟು PDD ಅಕೌಂಟ್ ಎಷ್ಟು ಡಿಕ್ರೀಸ್ ಆಗ್ತಾಯಿದೆ ನಮಗೆ, ಡೆಟಾರ್ ವ್ಯಾಲ್ಯೂ 100 ರೂಪಿ ಡಿಕ್ರೀಸ್ ಆಗ್ತಾಯಿದೆ. ಸೊ ಏನು ಮಾಡ್ತೀವಿ ನಾವು, ಡೆಟಾರಿಂದ 100 ರುಪೀಸ್ನ ಮೈನಸ್ ಮಾಡ್ತೀವಿ. ಲೆಸ್ PDD 100 ಮೈನಸ್ ಮಾಡಿದ್ರೆ ಎಷ್ಟು ಉಳಿಕೊಳ್ಳುತ್ತೆ, 5,400 ರುಪೀಸ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ, ಸ್ಟಾಕ್ ಇದೆ ಅಲ್ವಾ. ಸ್ಟಾಕಿಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ, ಇದೆ ಅಲ್ವಾ. ಏನು ಅಡ್ಜಸ್ಟ್ಮೆಂಟ್ ಇದೆ, ಸ್ಟಾಕ್ ಡಿಕ್ರೀಸ್ಡ್ ಬೈ 900 ರುಪೀಸ್ ಅಲ್ವಾ. ಸೊ ಸ್ಟಾಕ್ 900 ಲೆಸ್ ಡಿಕ್ರೀಸ್ ಇನ್ ವ್ಯಾಲ್ಯೂ 900. ಸೊ 9,000 ಮೈನಸ್ 900 ಮಾಡಿದ್ರೆ 8,100 ರುಪೀಸ್ ಬರುತ್ತೆ. ಆಫ್ಟರ್ ಸ್ಟಾಕ್ ವಿ ಹ್ಯಾವ್ ಫರ್ನಿಚರ್. ಫರ್ನಿಚರ್ಗೆ ಅಡ್ಜಸ್ಟ್ಮೆಂಟ್ ಇದೆಯಾ, ಇದೆ ಅಲ್ವಾ. ಏನು ಅಡ್ಜಸ್ಟ್ಮೆಂಟ್ ಇದೆ, ಅಪ್ರಿಸಿಯೇಷನ್ ಆಗಿದೆ. 45,000 ಅಂದರೆ ಎಷ್ಟು ಅಪ್ರಿಸಿಯೇಷನ್ ಆಗಿದೆ, ಇಲ್ಲಿ ರೆಕಾರ್ಡ್ ಮಾಡಿದ್ದೀವಲ್ವಾ. ಫರ್ನಿಚರ್ ಅಕೌಂಟ್ ಇನ್ಕ್ರೀಸ್ಡ್ ಬೈ 5,000 ರುಪೀಸ್. ಸೊ ಫರ್ನಿಚರ್ 40,000
ಆ್ಯಡ್ ಅಪ್ರಿಸಿಯೇಷನ್ 5000, ಔಟರ್ ಕಾಲಮ್ 45,000. ನೆಕ್ಸ್ಟ್ ಇನ್ಫಾರ್ಮೇಷನ್ ಪ್ರಿಮೈಸಸ್ ಇದೆ. ಪ್ರಿಮೈಸಸ್ಗೂ ಅಡ್ಜಸ್ಟ್ಮೆಂಟ್ ಇದೆ ಅಲ್ವಾ. ಸೊ ಏನು ಅಡ್ಜಸ್ಟ್ಮೆಂಟ್ ಇದೆ? ಅಪ್ರಿಸಿಯೇಷನ್ ಆಗಿದೆ ಪ್ರಿಮೈಸಸ್. ಎಷ್ಟು ಅಪ್ರಿಸಿಯೇಷನ್ ಆಗಿದೆ? 16,000 rupees. ಸೊ ಪ್ರಿಮೈಸಸ್ 18,000, ಆ್ಯಡ್ ಅಪ್ರಿಸಿಯೇಷನ್ 16,000, 96,000 rupees ಔಟರ್ ಕಾಲಮ್. ಅಸೆಟ್ ಸೈಡ್ ಎಲ್ಲ ಇನ್ಫಾರ್ಮೇಷನ್ ರೆಕಾರ್ಡ್ ಮಾಡಿದ್ವಿ ಅಲ್ವಾ. ಲಯಬಿಲಿಟಿ ಸೈಡ್ ನೋಡೋಣ. ಸಂಡ್ರಿ ಕ್ರೆಡಿಟರ್ಸ್ ವಿ ಹ್ಯಾವ್ 15,000. ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇಲ್ಲ. ಸೊ ಆಸ್ ಇಟ್ ಈಸ್ ರೆಕಾರ್ಡ್ ಮಾಡಿ. ಸಂಡ್ರಿ ಕ್ರೆಡಿಟರ್ಸ್ 15,000. ಬಿಲ್ಸ್ ಪೇಯಬಲ್ 12,000 ಇದೆ. ಅಗೇನ್ ನೋ ಅಡ್ಜಸ್ಟ್ಮೆಂಟ್. ಸೊ ಡೈರೆಕ್ಟ್ಲಿ ರೆಕಾರ್ಡ್ ದ ವ್ಯಾಲ್ಯೂ. ಬಿಲ್ಸ್ ಪೇಯಬಲ್ 12,000 rupees. ಬಿಲ್ಸ್ ಪೇಯಬಲ್ ಆದಮೇಲೆ ಜನರಲ್ ರಿಸರ್ವ್ ಆಲ್ರೆಡಿ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಲ್ಲ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ, ಇದನ್ನ ಇಗ್ನೋರ್ ಮಾಡಿ. ನೆಕ್ಸ್ಟ್ ಏನಿದೆ? ಪ್ರಾವಿಷನ್ ಫಾರ್ ಲೀಗಲ್ ಡ್ಯಾಮೇಜಸ್ 6,000 rupees ಇದೆ. ಲಯಬಿಲಿಟಿ ಬೇರೆ ಏನು ಇನ್ಫಾರ್ಮೇಷನ್ ಇಲ್ಲ, ಆಸ್ ಇಟ್ ಈಸ್ ರೆಕಾರ್ಡ್ ಮಾಡಿ. ಪ್ರಾವಿಷನ್ ಫಾರ್ ಲೀಗಲ್ ಡ್ಯಾಮೇಜಸ್ 6,000 rupees. ನೆಕ್ಸ್ಟ್ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ನಾವು ಬ್ಯಾಲೆನ್ಸಿಂಗ್ ಮಾಡಿದಾಗ ಅನಿತಾದು 35,000 rupees ಅಮೌಂಟ್ ನಾವು ಇನ್ನೂ ಸೆಟ್ಲ್ ಮಾಡಿಲ್ಲ ಅಲ್ವಾ. ಅಂದರೆ ಅನಿತಾಸ್ ಲೋನ್ ಇದೆ, ಅಂದರೆ ಅದು ನಮಗೇನಾಗುತ್ತೆ? ಲಯಬಿಲಿಟಿ ಆಗುತ್ತೆ. ನಾವು ಇನ್ನೂ ಅಮೌಂಟನ್ನು ಕ್ಲಿಯರ್ ಮಾಡಿಲ್ಲ. ಸೊ ಅದನ್ನು ನಾವು ಲಯಬಿಲಿಟಿ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ಅನಿತಾಸ್ ಲೋನ್ ಅಕೌಂಟ್ ಎಷ್ಟಿದೆ? 35,000 rupees ಇದೆ. ಸೊ ಅದಾದಮೇಲೆ ತುಂಬ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಇವಾಗ ಏನು ಅಂತಂದರೆ, ಕ್ವಶನಲ್ಲಿ ಏನಂತ ಹೇಳಿದ್ರು, ರಿಮೈನಿಂಗ್ ಏನು ಅಮೌಂಟ್ ಇದೆ ಅದನ್ನು ನಾವು ಸೆಟ್ಲ್ ಮಾಡಬೇಕು. ಎಷ್ಟಿತ್ತು ರಿಮೈನಿಂಗ್ ಅಮೌಂಟು? 50,000 rupees ಇತ್ತಲ್ವಾ. ಸೊ ಯಾವ ರೀತಿ ಪೇ ಮಾಡಿದ್ದೀವಿ ನಾವು ಅದನ್ನು? ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇಫ್ ರಿಕ್ವೈರ್ಡ್ ನೆಸೆಸರಿ ಓವರ್ ಡ್ರಾಫ್ಟ್ ಮೇ ಬಿ ಒಬ್ಟೈನ್ಡ್ ಫ್ರಮ್ ದ ಬ್ಯಾಂಕ್. ನಮ್ಮ ಹತ್ರ ಬ್ಯಾಂಕಲ್ಲಿ ದುಡ್ಡು ಎಷ್ಟಿತ್ತು? 8,500 rupees ಇತ್ತು. ಬಟ್ ನಾವು ಎಷ್ಟು ಪೇ ಮಾಡಬೇಕಾಗಿತ್ತು? ಆ್ಯಕ್ಚುಲಾಗಿ 50,000 ಪೇ ಮಾಡಬೇಕಿತ್ತು. ಅಂದರೆ 41,500 rupees ನಮ್ಮ ಹತ್ರ ಡೆಫಿಷಿಯನ್ಸಿ ಇತ್ತು ಅಲ್ವಾ. ಸೊ ಓವರ್ ಡ್ರಾಫ್ಟ್ ಎಷ್ಟಾಗುತ್ತೆ ನಮಗೆ? ವರ್ಕಿಂಗ್ ನೋಟ್ ಪ್ರಿಪೇರ್ ಮಾಡಿ. ವರ್ಕಿಂಗ್ ನೋಟ್ ಟು ಬ್ಯಾಂಕ್ ಓವರ್ ಡ್ರಾಫ್ಟ್ ಅಮೌಂಟ್ ಡ್ಯೂ ಟು ಅನಿತಾ ಎಷ್ಟಿತ್ತು ನಮಗೆ? 85,000 ಅಲ್ವಾ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅನಿತಾಗೆ ಡ್ಯೂ ಇದ್ದಿದ್ದ ಅಮೌಂಟು 85,000. ಅದರಲ್ಲಿ ನಾವು ಲೋನಿಗೆ ಎಷ್ಟು ಕನ್ವರ್ಟ್ ಮಾಡಿದ್ವಿ? 35,000 ಲೋನಿಗೆ ಕನ್ವರ್ಟ್ ಮಾಡಿದ್ವಿ. ಸೊ ಎಷ್ಟು ಡ್ಯೂ ಇತ್ತು? ಬ್ಯಾಲೆನ್ಸ್ ಪೇಯ್ಡ್ ಟು ಅನಿತಾ ಇಸ್ 50,000. ಸೊ ನಮ್ಮ ಹತ್ರ ಆ್ಯಕ್ಚುಯಲ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? 8,500 rupees ಇತ್ತು. ಬಟ್ ನಾವು ಪೇ ಮಾಡಿದ್ದೆಷ್ಟು? 50,000 rupees ಅಲ್ವಾ. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಏನಿದೆ ಅದು ನಮಗೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಆಗುತ್ತೆ. ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ ಏನು ನಮಗೆ? ಲಯಬಿಲಿಟಿ ಅಲ್ವಾ. ಸೊ ಅದನ್ನು ಲಯಬಿಲಿಟಿ ಸೈಡಲ್ಲಿ ರೆಕಾರ್ಡ್ ಮಾಡಿ. ಬ್ಯಾಂಕ್ ಓವರ್ ಡ್ರಾಫ್ಟ್ 41,500 rupees. ಇದಾದಮೇಲೆ ನೆಕ್ಸ್ಟ್ ಏನಿದೆ? ಕ್ಯಾಪಿಟಲ್ ಬ್ಯಾಲೆನ್ಸ್ನ ರೆಕಾರ್ಡ್ ಮಾಡಬೇಕಲ್ವಾ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ರಿಮೈನಿಂಗ್ ಪಾರ್ಟ್ನರ್ ಎಷ್ಟಿದೆ? 27,000 ಮತ್ತು 18,000 ಇದೆ. ಸೊ ರೆಕಾರ್ಡ್ ಕವಿತಾಸ್ ಕ್ಯಾಪಿಟಲ್ 27,000, ಸುನಿತಾಸ್ ಕ್ಯಾಪಿಟಲ್ 18,000, ಟೋಟಲ್ ವಿಲ್ ಬಿ 45,000. ಸೊ ವಿ ಹ್ಯಾವ್ ರೆಕಾರ್ಡೆಡ್ ಆಲ್ ದ ಇನ್ಫಾರ್ಮೇಷನ್ ಅಲ್ವಾ. ಸೊ ಇವಾಗ ಏನು ಮಾಡ್ತೀವಿ? ಟೋಟ್ಲಿಂಗ್ ಮಾಡ್ತೀವಿ. ಸೊ ಅಸೆಟ್ ಸೈಡಲ್ಲಿ ಎಷ್ಟಿದೆ? 1,54,500 ಇದೆ. ಲಯಬಿಲಿಟಿ ಸೈಡಲ್ಲಿ ಎಷ್ಟಿದೆ? 1,54,500 ಇದೆ. ಸೊ ಸಿಂಪಲ್ ಆಗಿದೆ ಅಲ್ವಾ. ಸೊ ನಾವೇನು ಮಾಡೋಣ? ಇದೇ ಕ್ವಶನಲ್ಲಿ ಇನ್ನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರಲ್ಲಿ ಇದು ಲಾಸ್ಟ್ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತಿರೋದು. ಕ್ವಿಕ್ಕಾಗಿ ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಆರತಿ, ಭಾರತಿ ಆ್ಯಂಡ್ ಜಯಂತಿ ಆಸ್ ಆನ್ March 31st, 2025. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಮತ್ತು ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಇದೆ. ಸೊ ಏನು ಪ್ರಿಪೇರ್ ಮಾಡಬೇಕು? ಅಗೇನ್ ಸೇಮ್ ರಿವ್ಯಾಲ್ಯೂಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕಲ್ವಾ. ಸೊ ಇಲ್ಲಿ ನಿಮಗೆ ನ್ಯೂ ಇನ್ಫಾರ್ಮೇಷನ್ ಏನು ಅಂತಂದರೆ, ಸಿ ಅಡ್ಜಸ್ಟ್ಮೆಂಟ್ ನೋಡಿ. The continuing partner agreed to pay rupees 15,000 as cash on retirement of Jayanti to be contributed by continuing partner in the ratio of 3:2 ಅಂತ ಇದೆ. The balance in the capital account of Jayanti will be treated as loan. ಸೊ ಇಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಸೆಟ್ಲ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಏನು ನ್ಯೂ ಅಡ್ಜಸ್ಟ್ಮೆಂಟ್ ಇದೆ ಅಂತಂದರೆ, ಕಂಟಿನ್ಯೂಯಿಂಗ್ ಪಾರ್ಟ್ನರ್ 15,000 ಅಡಿಷ್ನಲ್ ಕ್ಯಾಶ್ನ ತೊಗೊಂಡು ಬರ್ತಿದ್ದಾರೆ. ಸೊ ಈ ಸೊಲ್ಯೂಷನ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಟೈಮ್ ಪ್ರಿಪೇರ್ ಮಾಡಬೇಕು ರಿವ್ಯಾಲ್ಯೂಷನ್ ಅಕೌಂಟ್ ಅಲ್ವಾ. ಸೊ ಫಾರ್ಮೆಟ್ ಪ್ರಿಪೇರ್ ಮಾಡಿ. ರಿವ್ಯಾಲ್ಯೂಷನ್ ಅಕೌಂಟ್, ಡೆಬಿಟ್ ಮತ್ತು ಕ್ರೆಡಿಟ್. ಸೊ ಎ ಅಡ್ಜಸ್ಟ್ಮೆಂಟ್, ರಿವ್ಯಾಲ್ಯೂಷನ್ ಆಫ್ ಅಸೆಟ್ಸ್. ಸೊ ಸ್ಟಾಕ್ ಎಷ್ಟಿದೆ ಇಲ್ಲಿ? 15,000 ಇದೆ. ಮುಂಚೆ ಎಷ್ಟಿತ್ತು ನಮ್ಮ ಹತ್ರ? 18,000. ಸೊ ಏನಾಗ್ತಿದೆ? ಸ್ಟಾಕ್ ವ್ಯಾಲ್ಯೂ ಇಸ್ ಡಿಕ್ರೀಸಿಂಗ್. ಇಫ್ ಅಸೆಟ್ ಡಿಕ್ರೀಸಸ್, ವಿಚ್ ಸೈಡ್ ಇಟ್ ವಿಲ್ ಕಮ್? ಡೆಬಿಟ್ ಸೈಡ್ ಅಲ್ವಾ. ಸೊ ಟು ಸ್ಟಾಕ್ ಅಕೌಂಟ್ 18,000 ಮೈನಸ್ 15,000, 3,000 rupees. ಸೊ ಲಾಸ್ ಆಗ್ತಿದೆ 3,000, ಅದನ್ನು ಡೆಬಿಟಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಸ್ಟಾಕ್ ಆದಮೇಲೆ ಬೇರೆ ಏನಿದೆ? ಆಫೀಸ್ ಫರ್ನಿಚರ್ rupees 24,000 ಇದೆ. ಮುಂಚೆ ಎಷ್ಟಿತ್ತು? 25,000 ಇತ್ತು. ಸೊ 25,000 24,000 ಅಂದರೆ ಅಗೇನ್ ಅಸೆಟ್ ವ್ಯಾಲ್ಯೂ ಇಸ್ ಡಿಕ್ರೀಸಿಂಗ್. ಇಫ್ ಅಸೆಟ್ ಡಿಕ್ರೀಸ್ ವಿಚ್ ಸೈಡ್? ಡೆಬಿಟ್ ಸೈಡ್. ಟು ಆಫೀಸ್ ಫರ್ನಿಚರ್ ಅಕೌಂಟ್ 25,000 ಮೈನಸ್ 24,000, 1,000 rupees. ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ rupees 40,000. ಅರ್ಲಿಯರ್ ಎಷ್ಟಿತ್ತು ನಮ್ಮ ಹತ್ರ? 42,000 ಇತ್ತು. ಇವಾಗ ಎಷ್ಟಾಗ್ತಿದೆ? 40,000. ಎಗೇನ್ ಏನಾಗ್ತಿದೆ?
ಅಸೆಟ್ ವ್ಯಾಲ್ಯೂ ಬಂದು ಡಿಕ್ರೀಸ್ ಆಗ್ತಾ ಇದೆ. ಸೊ ಟು ಪ್ಲಾಂಟ್ ಆ್ಯಂಡ್ ಮಷಿನರಿ ಅಕೌಂಟ್ 42,000 ಮೈನಸ್ 40,000 2,000 ರೂಪೀಸ್ ಬರುತ್ತೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ರೂಪೀಸ್ 70,000 ಅಂತ ಕಂಟಿನ್ಯೂಷನ್ ಅಡ್ಜಸ್ಟ್ಮೆಂಟ್ ಇದೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದೆ? 60,000 ಇತ್ತು ಮುಂಚೆ, ಈಗ ಅದು 70,000 ಆಗ್ತಿದೆ ಅಂತಂದರೆ ಅಸೆಟ್ ವ್ಯಾಲ್ಯೂ ಬಂದು ಇನ್ಕ್ರೀಸ್ ಆಗ್ತಾ ಇದೆ. ಅಸೆಟ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ? ಕ್ರೆಡಿಟ್ ಸೈಡ್ ಅಲ್ವಾ. ಸೊ ಬೈ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ 70,000 ಮೈನಸ್ 60,000 10,000 ರೂಪೀಸ್. ಸೊ ಅಸೆಟ್ ಇನ್ಕ್ರೀಸ್ ಆದರೆ ಅದು ನಮಗೆ ಪ್ರಾಫಿಟ್ ಅಲ್ವಾ, ಅದನ್ನು ಕ್ರೆಡಿಟ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಎ ಪ್ರಾವಿಷನ್ ಆಫ್ ರೂಪೀಸ್ 1,500 ಟು ಬಿ ಕ್ರಿಯೇಟೆಡ್ ಫಾರ್ ಡೌಟ್ಫುಲ್ ಡೇಟಾ. ಇಲ್ಲೇನು ಮಾಡ್ತಿದ್ದೀವಿ? ಪಿ ಡಿ ಡಿನ ಕ್ರಿಯೇಟ್ ಮಾಡ್ತಿದ್ದೀವಿ. ಸೊ ಪಿ ಡಿ ಡಿ ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ? ನಮಗೆ ಡೆಟಾರ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಡೆಟಾರ್ ವ್ಯಾಲ್ಯೂ ಅಂದರೆ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ? ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ 1,500 ರೂಪೀಸ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಗುಡ್ ವಿಲ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ರೆಕಾರ್ಡ್ ಮಾಡೋದಲ್ವಾ. ಸೊ ಬೇರೆ ಎಲ್ಲ ಇನ್ಫಾರ್ಮೇಷನ್ ತೋರಿಸಿದ್ವಿ. ಸೊ ನೆಕ್ಸ್ಟ್ ಏನು ಮಾಡಬೇಕು? ಹೇಗೆ ಬ್ಯಾಲೆನ್ಸ್ ಮಾಡೋದು? ಯಾವ ಸೈಡ್ ಜಾಸ್ತಿ ಇದೆ ಅಂತ ಚೆಕ್ ಮಾಡಬೇಕಲ್ವಾ. ಸೊ ಯಾವ ಸೈಡ್ ಜಾಸ್ತಿ ಇದೆ? ಕ್ರೆಡಿಟ್ ಸೈಡ್ ವಿ ಹ್ಯಾವ್ ಮೋರ್ ಬ್ಯಾಲೆನ್ಸ್ 10,000. ಆ ಸೇಮ್ ಅಮೌಂಟ್ನ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿ ಈ 10,000ಇಂದ ಈ ಇನ್ಫಾರ್ಮೇಷನ್ಗಳನ್ನ ಮೈನಸ್ ಮಾಡಿದ್ರೆ ನಮಗೇನು ಸಿಗುತ್ತೆ? ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಸಿಗುತ್ತೆ. ಎಷ್ಟಿದೆ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್? 2,500 ಇದೆ. ಯಾರಿಗೆ ನಾವು ಇದನ್ನು ಟ್ರಾನ್ಸ್ಫರ್ ಮಾಡಬೇಕು? ಆರತಿ, ಭಾರತಿ ಮತ್ತು ಜಯಂತಿಗೆ ಟ್ರಾನ್ಸ್ಫರ್ ಮಾಡಬೇಕು. ಯಾವ ರೇಷಿಯೋದಲ್ಲಿ? ಈ ಕ್ವಶನಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ. ದ ಪಾರ್ಟ್ನರ್ಸ್ ಹ್ಯಾವ್ ಬಿನ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 5:3:2. ಸೊ 5/10, 3/10, 2/10 ಮಾಡಿದ್ರೆ 1,250 ರೂಪೀಸ್, 750 ರೂಪೀಸ್ ಮತ್ತು 500 ರೂಪೀಸ್ ಬರುತ್ತೆ. ಸೊ ಇದಿಷ್ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಇನ್ಫಾರ್ಮೇಷನ್. ಸೊ ನೆಕ್ಸ್ಟ್ ಏನು ಪ್ರಿಪೇರ್ ಮಾಡಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ವಾ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನು ಬ್ಯಾಲೆನ್ಸ್ ತೋರಿಸುತ್ತೆ? ಕ್ರೆಡಿಟ್ ಬ್ಯಾಲೆನ್ಸ್ ಅಲ್ವಾ. ಸೊ ಕ್ವಶನಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನಿದೆ ಅದನ್ನು ಓಪನಿಂಗ್ ಬ್ಯಾಲೆನ್ಸ್ ಆಗಿ ರೆಕಾರ್ಡ್ ಮಾಡಿ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಆರತಿ 40,000, ಭಾರತಿ 60,000, ಜಯಂತಿ 20,000. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂದಲೇ ಏನು ತೋರಿಸ್ತೀವಿ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್ ಏನಿದೆ ಅದನ್ನು ರೆಕಾರ್ಡ್ ಮಾಡಬೇಕಲ್ವಾ. ಸೊ ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡಿದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆರತಿ 1,250, ಭಾರತಿ 750, ಜಯಂತಿ 500 ರೂಪೀಸ್ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್ ರೆಕಾರ್ಡ್ ಆದಮೇಲೆ ಲಯಬಿಲಿಟಿ ಸೈಡಲ್ಲಿ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಇದೆಯಾ ನೋಡಿ? ಇದೆಯಾ? ಇಲ್ಲ ಅಲ್ವಾ. ಸೊ ನಾವಿವಾಗ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ನ ರೆಕಾರ್ಡ್ ಮಾಡೋದಿಲ್ಲ. ಬಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ನೀವು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿದ್ರೆ ಲಯಬಿಲಿಟಿ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 15,000 ಇದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಾದರೂ ಲಯಬಿಲಿಟಿ ಸೈಡಲ್ಲಿದ್ದರೆ ಅದು ಅಕ್ಯುಮುಲೇಟೆಡ್ ಪ್ರಾಫಿಟ್ ಆಗುತ್ತೆ. ಇನ್ ಕೇಸ್ ಅದೇನಾದರೂ ನಿಮಗೆ ಅಸೆಟ್ ಸೈಡಲ್ಲಿದ್ದರೆ ಅದು ನಿಮಗೆ ಅಕ್ಯುಮುಲೇಟೆಡ್ ಲಾಸ್ ಆಗುತ್ತೆ. ಸೊ ಈ ಪ್ರಾಫಿಟ್ನ ಏನು ಮಾಡಬೇಕು? ನಾವು ಆಲ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಪ್ರಾಫಿಟ್ನ ಟ್ರಾನ್ಸ್ಫರ್ ಮಾಡಿದ್ರೆ ಪಾರ್ಟ್ನರ್ಸ್ಗೆ ಏನಾಗುತ್ತೆ? ಅವ್ರ ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆದರೆ ಅದನ್ನು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 15,000 ಇಂಟು 5:3:2 ಮಾಡಿದ್ರೆ 7,500, 4,500 ಮತ್ತು 3,000 ರೂಪೀಸ್ ಬರುತ್ತೆ. ನೆಕ್ಸ್ಟ್ ಇದಾದಮೇಲೆ ಏನಿದೆ? ಗುಡ್ ವಿಲ್ ಇನ್ಫಾರ್ಮೇಷನ್ನ ತೋರಿಸ್ಬೇಕಲ್ವಾ. ಗುಡ್ ವಿಲ್ ಆಫ್ ದ ಫರ್ಮ್ ಎಷ್ಟಿದೆ? 30,000 ರೂಪೀಸ್ ಇದೆ ಅಲ್ವಾ. ಸೊ ಯಾರು ಗುಡ್ ವಿಲ್ನ ರಿಸೀವ್ ಮಾಡ್ತಾರೆ ಇಲ್ಲಿ? ರಿಟೈರಿಂಗ್ ಪಾರ್ಟ್ನರ್ ಅಲ್ವಾ. ಯಾರು ರಿಟೈರ್ ಆಗ್ತಿರೋದು? ಜಯಂತಿ ಡಿಸೈಡೆಡ್ ಟು ರಿಟೈರ್ ಫ್ರಮ್ ದ ಬಿಸ್ನೆಸ್. ಸೊ ಅಂದರೆ ಎಷ್ಟನೇ ಪಾರ್ಟ್ನರು? ಥರ್ಡ್ ಪಾರ್ಟ್ನರ್ ಈಸ್ ರಿಟೈರಿಂಗ್ ಫ್ರಮ್ ದ ಫರ್ಮ್. ಸೊ ಯಾವ ರೇಷಿಯೋದಲ್ಲಿ ಕೊಡಬೇಕಾಗುತ್ತೆ ನಾವಿವಾಗ? 2 ರೇಷಿಯೋ ಅಲ್ವಾ. ಸೊ ಕ್ಯಾಲ್ಕುಲೇಟ್ ಮಾಡೋಣ. ಗುಡ್ ವಿಲ್ 30,000 ಇಂಟು 2/10 ಮಾಡಿದ್ರೆ ಎಷ್ಟು ರಿಸೀವ್ ಮಾಡಬೇಕು? ಜಯಂತಿ 6,000 ರೂಪೀಸ್ನ ರಿಸೀವ್ ಮಾಡಬೇಕಾಗುತ್ತೆ. ಯಾರು ಈ 6,000 ರೂಪೀಸ್ನ ಕೊಡಬೇಕು? ಆರತಿ ಮತ್ತು ಭಾರತಿ ಪೇ ಮಾಡಬೇಕಾಗುತ್ತೆ. ಜಯಂತಿ 6,000. ವಾಟ್ ಈಸ್ ಯುವರ್ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ? 5:3:2. ಹೂ ಈಸ್ ರಿಟೈರಿಂಗ್? Jayanti is retired. So what will be the continuing ratio? Arati and Bharati continuing ratio is 5:3. So 5:3 ಅಂತ ಅಂದರೆ 6,000ನ 5/8 ಮತ್ತು 6,000ನ 3/8 ಮಾಡಿದ್ರೆ 3,750 ಮತ್ತು 2,250. ಆರತಿ 3,750 ಪೇ ಮಾಡಬೇಕು. ಭಾರತಿ 2,250 ರೂಪೀಸ್ನ ಪೇ ಮಾಡಬೇಕು. ಇವರಿಬ್ಬರು ಯಾರಿಗೆ ಪೇ ಮಾಡಬೇಕು? ಜಯಂತಿ ಅಲ್ವಾ. ಸೊ ಜಯಂತಿ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಯಾರ ನೇಮ್ ಬರೀತೀವಿ ಇಲ್ಲಿ? ಅಮೌಂಟ್ ಯಾರು ಪೇ ಮಾಡ್ತಾರೆ ಅವ್ರ ನೇಮು. ಸೊ ಬೈ ಆರತಿ ಕ್ಯಾಪಿಟಲ್ ಜಯಂತಿ ಕಾಲಮ್ 3,750. ಬೈ ಭಾರತಿ ಕ್ಯಾಪಿಟಲ್ ಜಯಂತಿ ಕಾಲಮ್ 2,250. ಸೊ ಜಯಂತಿ ಕ್ಯಾಪಿಟಲ್ ಇನ್ಕ್ರೀಸ್ ಆಯಿತು. ಓಕೆ, 3,750 ಮತ್ತು 2,250ನ ಯಾರು ಪೇ ಮಾಡ್ತಿರೋದು? ಆರತಿ ಮತ್ತು ಭಾರತಿ ಅಲ್ವಾ. ಅವ್ರ ಕ್ಯಾಪಿಟಲ್ ಬ್ಯಾಲೆನ್ಸ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ಕ್ಯಾಪಿಟಲ್ ಬ್ಯಾಲೆನ್ಸ್ ಡಿಕ್ರೀಸ್ ಆದರೆ ಡೆಬಿಟಲ್ಲಿ ರೆಕಾರ್ಡ್ ಮಾಡಿ. ಟು ಜಯಂತೀಸ್ ಕ್ಯಾಪಿಟಲ್ ಯಾರ ಕಾಲಮಿಂದ ಅಮೌಂಟ್ ಮೈನಸ್ ಮಾಡಬೇಕಾಗುತ್ತೆ ನಾವು? ಆರತಿ ಕಾಲಮಿಂದ 3,750.
ಮತ್ತು ಭಾರತಿ ಕಾಲಮಿಂದ 2250 ರೂಪೀಸ್ನ ಮೈನಸ್ ಮಾಡ್ತೀವಿ. ಇದು ಬಿಟ್ಟು ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ? ಸೊ ಕ್ವಶನಲ್ಲಿ ನೋಡೋಣ. ಲಾಸ್ಟ್ ಅಡ್ಜಸ್ಟ್ಮೆಂಟ್, the continuing partner agreed to pay rupees 15,000 as cash on retirement of Jayanti to be contributed by continuing partner in the ratio of 3:2. ಸೊ ಏನು ಮಾಡ್ತಿದ್ದಾರೆ, ಪಾರ್ಟ್ನರ್ ರಿಟೈರ್ ಆಗಬೇಕಾದ್ರೆ ಅಡಿಷ್ನಲಿ ರಿಟೈರಿಂಗ್ ಪಾರ್ಟ್ನರ್ಗೆ ಅಮೌಂಟ್ ಪೇ ಮಾಡೋದಕ್ಕೋಸ್ಕರ 15,000ನ ತೊಗೊಂಡು ಬರ್ತಾ ಇದ್ದಾರೆ. ಸೊ ಯಾವ ಫಾರ್ಮಲ್ಲಿ ತೊಗೊಂಡು ಬರ್ತಿದ್ದಾರೆ? ಕ್ಯಾಶಲ್ಲಲ್ವಾ. ಸೊ ಬೈ ಕ್ಯಾಶ್ ಅಕೌಂಟ್ ಯಾರು ತೊಗೊಂಡು ಬರ್ತಿರೋದು? ಆರತಿ ಮತ್ತು ಭಾರತಿ. ಎಷ್ಟು ಅಮೌಂಟ್ ತೊಗೊಂಡು ಬರ್ತಿದ್ದಾರೆ? 15,000 ರೂಪೀಸ್ ಅಲ್ವಾ. ಯಾವ ರೇಷಿಯೋದಲ್ಲಿ ತೊಗೊಂಡು ಬರ್ತಿರೋದು? ಕ್ವಶನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, 3:2 ರೇಷಿಯೋದಲ್ಲಿ ತೊಗೊಂಡು ಬರ್ತಿದ್ದಾರೆ. ಸೊ 3:2 ರೇಷಿಯೋದಲ್ಲಿ ಡಿವೈಡ್ ಮಾಡಿ 15,000 ಇಂಟು 3/5, 15,000 ಇಂಟು 2/5 ಮಾಡಿದ್ರೆ ಆರತಿ ಈಸ್ ಬ್ರಿಂಗಿಂಗ್ 9,000 ರೂಪೀಸ್, ಭಾರತಿ ಈಸ್ ಬ್ರಿಂಗಿಂಗ್ 6,000 ರೂಪೀಸ್ ಅಲ್ವಾ. ನೆಕ್ಸ್ಟು ಬ್ಯಾಲೆನ್ಸಿಂಗ್ ಮಾಡಿ. ವಿಚ್ ಸೈಡ್ ವಿ ಹ್ಯಾವ್ ಮೋರ್ ಬ್ಯಾಲೆನ್ಸ್? ಕ್ರೆಡಿಟ್ ಸೈಡ್ ಅಲ್ವಾ. ಸೊ ಆರತಿ ವಿ ಹ್ಯಾವ್ 57,750, ಭಾರತಿ ವಿ ಹ್ಯಾವ್ 71,250, ಜಯಂತಿ ವಿ ಹ್ಯಾವ್ 29,500. ಸೊ ಈ ಸೇಮ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿ. 29,500, 71,250, 57,750. ಇವಾಗ ಏನು ಮಾಡಬೇಕಾಗುತ್ತೆ ನಾವು? ಫಸ್ಟು ರಿಟೈರಿಂಗ್ ಪಾರ್ಟ್ನರ್ ಕಾಲಮ್ನ ಬ್ಯಾಲೆನ್ಸ್ ಮಾಡೋಣ. ಸೊ ಏನು ಕ್ವಶನಲ್ಲಿ ಹೇಳಿದ್ದಾರೆ ಅಂತ ಅಂದರೆ, ಈ ಅಮೌಂಟನ್ನು ನಾವು ಪೇ ಮಾಡ್ತಾಯಿದ್ದೀವಲ್ವಾ. ಎಷ್ಟು ಅಮೌಂಟ್ ಪೇ ಮಾಡ್ತಾಯಿದ್ದೀವಿ? 15,000ನ ಪೇ ಮಾಡ್ತಾಯಿದ್ವಿ. ಸೊ ಅಮೌಂಟ್ನ ಪೇ ಮಾಡೋಣ. ಟು ಕ್ಯಾಶ್ ಅಕೌಂಟ್ 15,000 ರೂಪೀಸ್. ನೆಕ್ಸ್ಟ್ ಏನಿದೆ? ರಿಮೈನಿಂಗ್ ಬೇರೆ ಏನು ಬ್ಯಾಲೆನ್ಸ್ ಇದೆ ಅದನ್ನು ನಾವು ಲೋನ್ ಆಗಿ ಕನ್ಸಿಡರ್ ಮಾಡ್ತಿದ್ದೀವಿ. ದ ಬ್ಯಾಲೆನ್ಸ್ ಇನ್ ದ ಕ್ಯಾಪಿಟಲ್ ಅಕೌಂಟ್ ಆಫ್ ಜಯಂತಿ ವಿಲ್ ಬಿ ಟ್ರೀಟೆಡ್ ಆಸ್ ಲೋನ್. ಸೊ 29,500ಅಲ್ಲಿ 15,000 ಕ್ಯಾಶ್ ಪೇ ಮಾಡಿದ್ರೆ ಇನ್ನೆಷ್ಟು ಉಳ್ಕೊಳ್ಳುತ್ತೆ? 14,500 ಅಲ್ವಾ. ಸೊ ಅದನ್ನು ನಾವು ಲೋನ್ ಆಗಿ ಕನ್ಸಿಡರ್ ಮಾಡ್ತೀವಿ. ಟು ಜಯಂತೀಸ್ ಲೋನ್ ಅಕೌಂಟ್ 14,500 ರೂಪೀಸ್ನ ರೆಕಾರ್ಡ್ ಮಾಡ್ತೀವಿ. ಸೊ ಇದಾದಮೇಲೆ ಏನು ಮಾಡಬೇಕು? ರಿಮೈನಿಂಗ್ ಪಾರ್ಟ್ನರ್ ಕಾಲಮ್ನ ಬ್ಯಾಲೆನ್ಸ್ ಮಾಡಿ. ಸೊ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್, ಆರತಿ 54,000, ಭಾರತಿ 69,000. ನೆಕ್ಸ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ನ ಓಪನಿಂಗ್ ಬ್ಯಾಲೆನ್ಸ್ ಆಗಿ ರೆಕಾರ್ಡ್ ಮಾಡಿ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಆರತಿ 54,000, ಭಾರತಿ ವಿ ಹ್ಯಾವ್ 69,000 ರೂಪೀಸ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆದಮೇಲೆ ಏನು ಪ್ರಿಪೇರ್ ಮಾಡಬೇಕು ನಾವು? ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಲ್ವಾ. ಸೊ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಷನ್ ನೋಡಿ. ಕ್ಯಾಶ್ ಎಷ್ಟಿದೆ ನಮ್ಮ ಹತ್ರ? 5,000 ಇದೆ. ಸೊ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಕ್ಯಾಶ್ 5,000, ಏನಿದು 15,000. ರಿಮೈನಿಂಗ್ ಪಾರ್ಟ್ನರ್ 15,000 ತೊಗೊಂಬರ್ತಾರಲ್ವ ಬಿಸ್ನೆಸ್ಗೆ, ಆ 15,000ನ ಆ್ಯಡ್ ಮಾಡಿ ಆ 15,000ನ ಏನು ಮಾಡಿದ್ವಿ? ರಿಟೈರಿಂಗ್ ಪಾರ್ಟ್ನರ್ಗೆ ಪೇ ಮಾಡಿದ್ವಿ ಅಲ್ವಾ. ಅದರಿಂದ ಮೈನಸ್ 15,000 ಮಾಡಿದ್ರೆ ಆ್ಯಕ್ಚುಯಲ್ 5,000 ಬ್ಯಾಲೆನ್ಸ್ ಬರುತ್ತೆ. ಸೊ ಕ್ಯಾಶ್ ಆದಮೇಲೆ ನೆಕ್ಸ್ಟ್ ಏನಿದೆ? ಸನ್ರಿ ಡೆಟಾರ್ ಇದೆ. ಎಷ್ಟಿದೆ? 15,000. ಅಡ್ಜಸ್ಟ್ಮೆಂಟ್ ಇದೆಯಾ? ಇದೆ ಅಲ್ವಾ. ಸನ್ರಿ ಡೆಟಾರ್ ಅಂದರೆ PDD ಅಡ್ಜಸ್ಟ್ಮೆಂಟ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಎಷ್ಟಿದೆ? ಅಡ್ಜಸ್ಟ್ಮೆಂಟು 1,500 ರೂಪೀಸ್ ಇದೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ 15,000 ಲೆಸ್ PDD 1,500, ಔಟರ್ ಕಾಲಮ್ 13,500. ನೆಕ್ಸ್ಟ್ ಇನ್ಫಾರ್ಮೇಷನ್ ಏನಿದೆ? ಸ್ಟಾಕ್ ಇದೆ ಅಲ್ವಾ. ಸ್ಟಾಕ್ ಎಷ್ಟಿದೆ? 18,000 ಇದೆ. ಸ್ಟಾಕಿಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇದೆ ಅಲ್ವಾ. ಏನಿದೆ? 3,000 ರೂಪೀಸ್ ಸ್ಟಾಕ್ ಡಿಕ್ರೀಸ್ ಆಗ್ತಾ ಇದೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಸ್ಟಾಕ್ 18,000 ಲೆಸ್ ಡಿಕ್ರೀಸ್ ಇನ್ ವ್ಯಾಲ್ಯೂ 3,000 ಮಾಡಿದ್ರೆ ಎಷ್ಟು ಬರುತ್ತೆ? 15,000 ರೂಪೀಸ್ ಬರುತ್ತೆ. ಸ್ಟಾಕ್ ಆದಮೇಲೆ ಏನಿದೆ? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇದೆ. ಎಷ್ಟಿದೆ ವ್ಯಾಲ್ಯೂ? 60,000. ಅಡ್ಜಸ್ಟ್ಮೆಂಟ್ ಇದೆಯಾ? ಇದೆ ಅಲ್ವಾ. ಅಡ್ಜಸ್ಟ್ಮೆಂಟ್ ಪ್ರಕಾರ ಏನಾಗ್ತಿದೆ? ಅಪ್ರಿಸಿಯೇಷನ್ ಆಗ್ತಾಯಿದೆ. ಎಷ್ಟು ಅಪ್ರಿಸಿಯೇಷನ್ ಆಗ್ತಾಯಿದೆ? 10,000 ರೂಪೀಸ್. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 60,000, ಆ್ಯಡ್ ಅಪ್ರಿಸಿಯೇಷನ್ 10,000, ಔಟರ್ ಕಾಲಮ್ 70,000. ನೆಕ್ಸ್ಟ್ ಇನ್ಫಾರ್ಮೇಷನ್ ಆಫೀಸ್ ಫರ್ನಿಚರ್. ಆಫೀಸ್ ಫರ್ನಿಚರ್ಗೆ ಅಡ್ಜಸ್ಟ್ಮೆಂಟ್ ಇದೆಯಾ? ಇದೆ ಅಲ್ವಾ. ಆಫೀಸ್ ಫರ್ನಿಚರ್ ಏನು ಮಾಡಿದ್ವಿ? ಡಿಪ್ರಿಸಿಯೇಷನ್ ಮಾಡಿದ್ವಿ 1,000 ರೂಪೀಸ್. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಆಫೀಸ್ ಫರ್ನಿಚರ್ 25,000 ಲೆಸ್ ಡಿಪ್ರಿಸಿಯೇಷನ್ 1,000, ಔಟರ್ ಕಾಲಮ್ 24,000. ಆಫೀಸ್ ಫರ್ನಿಚರ್ ಆದಮೇಲೆ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಇದೆ. ಪ್ಲಾಂಟ್ ಆ್ಯಂಡ್ ಮೆಷಿನರಿ ಎಷ್ಟಿದೆ? 42,000 ಇದೆ. ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆಯಾ? ಇದೆ ಅಲ್ವಾ. ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅಕೌಂಟ್ 2,000 ರೂಪಿ ಡಿಪ್ರಿಸಿಯೇಷನ್ ಇದೆ. ಸೊ ಪ್ಲಾಂಟ್ ಆ್ಯಂಡ್ ಮೆಷಿನರಿ 42,000 ಲೆಸ್ ಡಿಪ್ರಿಸಿಯೇಷನ್ 2,000 ಎಷ್ಟು ಬರುತ್ತೆ? 40,000 ರೂಪೀಸ್ ಬರುತ್ತೆ. ಸೊ ಅಸೆಟ್ ಸೈಡ್ ಎಲ್ಲ ಇನ್ಫಾರ್ಮೇಷನ್ ಆದಮೇಲೆ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ? ಲಯಬಿಲಿಟಿ ಸೈಡ್. ಸನ್ರಿ ಕ್ರೆಡಿಟಾರ್ ಎಷ್ಟಿದೆ? 20,000. ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇಲ್ಲ ಅಲ್ವಾ. ಸೊ ಸನ್ರಿ ಕ್ರೆಡಿಟಾರ್ಸ್ 20,000. ಕ್ರೆಡಿಟಾರ್ಸ್ ಆದಮೇಲೆ ಏನಿದೆ? ಔಟ್ಸ್ಟ್ಯಾಂಡಿಂಗ್ ಟೆಲಿಫೋನ್ ಬಿಲ್ ಇದೆ. ಎಷ್ಟಿದೆ? 500 ರೂಪೀಸ್ ಇದೆ. ಸೊ ಔಟ್ಸ್ಟ್ಯಾಂಡಿಂಗ್ ಟೆಲಿಫೋನ್ ಬಿಲ್ 500. ನೆಕ್ಸ್ಟು ಅಕೌಂಟ್ಸ್ ಪೇಯಬಲ್ ಇದೆ ಅಲ್ವಾ, 9,500. ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇಲ್ಲ ಅಲ್ವಾ. ಸೊ ಅಕೌಂಟ್ಸ್ ಪೇಯಬಲ್ 9,500 ಇದೆ. ನೆಕ್ಸ್ಟ್ ಏನಿದೆ? ಅಕೌಂಟ್ಸ್ ಪೇಯಬಲ್ ಆದಮೇಲೆ P&L ಅಕೌಂಟ್ ಅಲ್ವಾ. P&L ಅಕೌಂಟ್ನ ಆಲ್ರೆಡಿ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ ಅಲ್ವಾ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಸೊ ಅದನ್ನು ಇಗ್ನೋರ್ ಮಾಡಿ. ನೆಕ್ಸ್ಟ್ ಏನು ತೋರಿಸ್ಬೇಕಾಗುತ್ತೆ? ಜಯಂತಿದು
ಲೋನ್ ಅಮೌಂಟ್ ಇದೆ ಅಲ್ವಾ, 14,500 ರುಪೀಸ್ ಪೆಂಡಿಂಗ್ ಇದೆ. ನಾವಿನ್ನೂ ಅದನ್ನು ಪೇ ಮಾಡಿಲ್ಲ ಅಲ್ವಾ, ಸೊ ಆ ಅಮೌಂಟನ್ನು ತೋರಿಸ್ಬೇಕಾಗುತ್ತೆ. ಜಯಂತೀಸ್ ಲೋನ್ ಅಕೌಂಟ್ 14,500. ಸೊ ಲೋನ್ ಅಮೌಂಟ್ ತೋರಿಸಿದ್ಮೇಲೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಎಷ್ಟಿದೆ ರಿಮೈನಿಂಗ್ ಪಾರ್ಟ್ನರು ಅದನ್ನು ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, ಆರತಿ ಮತ್ತು ಭಾರತಿ 54,000 ಮತ್ತು 69,000 ಇದೆ ಅಲ್ವಾ. ಸೊ ಕ್ಯಾಪಿಟಲ್ಸ್ ಆರತಿ 54,000, ಭಾರತಿ 69,000. ಸೊ ಇದ್ರ ಜೊತೆಗೆ ಎಲ್ಲ ಇನ್ಫಾರ್ಮೇಷನ್ನ ರೆಕಾರ್ಡ್ ಮಾಡಿದ್ದೀವಲ್ವಾ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಟೋಟ್ಲಿಂಗ್ ಮಾಡಿ. ಅಸೆಟ್ ಸೈಡ್ ಎಷ್ಟಿದೆ ಬ್ಯಾಲೆನ್ಸ್, 1,67,500 ರುಪೀಸ್ ಇದೆ. ಲಯಬಿಲಿಟಿ ಸೈಡ್ ಎಷ್ಟಿದೆ, ಸೇಮ್ 1,67,500 ಅಲ್ವಾ. ಟೋಟಲ್ ನಾನು 3 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಚಾಪ್ಟ್ರಲ್ಲಿ. ನಿಮಗೆ ಬೇರೆ ಯಾವುದಾದ್ರು ಸ್ಪೆಸಿಫಿಕ್ ಆಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಅಂದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಡೆತ್ ಆಫ್ ಎ ಪಾರ್ಟ್ನರ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯೋರ್ ಸಪೋರ್ಟ್ motivates us to come up with more helpful videos like this. Let's simplify commerce together.